ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ನೋಡ್ತಾ ಇದ್ದೀರಾ. ಸಮಸ್ಯೆ ಕೇಳೋಕೆ ಬಂದಂತಹ ಸಚಿವರ ಚಳಿ ಬಿಡಿಸೋ ಕೆಲಸವನ್ನ ಜನ ಮಾಡಿದ್ದಾರೆ. ಸಚಿವ ಬೋಸರಾಜುಗೆ ಗ್ರಾಮಸ್ಥರು ಕ್ಲಾಸ್ ತೆಗೆದುಕೊಳ್ಳೋ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಚಿವರ ಮುಂದೆನೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಜಂಬೂರ್ನಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಬೋಸರಾಜು ಅವರು ಭೇಟಿ ಕೊಟ್ಟರು. ನಮ್ಮ ಸಮಸ್ಯೆ ಯಾರೂ ಬಗೆಹರಿಸ್ತಾ ಇಲ್ಲ ಅಂತ ಹೇಳಿದ್ರು. ಜನ ಕೂಗಾಡ್ತಾ ಇದ್ದ ಹಾಗೆ ಸ್ಥಳದಿಂದ ಕಾಲ್ ಕೀಳೋ ಕೆಲಸವನ್ನ ಸಚಿವರು ಕೂಡ ಮಾಡಿದ್ದಾರೆ. ಮಡಿಕೇರಿಯಿಂದ ಓಡಿಸ್ತಾರೆ. ಇಲ್ಲಿ ಬಂದು 15 ದಿವಸ ಆಗಿದೆ. ಒಂದು ತೊಟ್ಟು ನೀರಿಲ್ಲ, ಇಲ್ಲ ಕುಡಿಯಕ್ಕೆ ಒಂದು ನೀರಿಲ್ಲ, ಒಂದು ಯಾಕೂ ಅನುಕೂಲ ಅಂತಾನೂ ಇಲ್ಲ. ಯಾರಿಗಂತ ಹೇಳೋದು? ಯಾರು ಹಾಕ್ಲಿಕ್ಕೆ ಹೇಳಿದವ್ರದ್ದು? ನೀವೇನಾದ್ರು ನೋಡಿದೀರಾ? ಅಧಿಕಾರಿ ವರ್ಗದವ್ರು ಬಂದಿದ್ದಾರೆ, ಕೆಲಸ ಆಗ್ತಾ ಉಂಟು. ನೀವ್ ಯಾಕೆ ನಮಗೆ ಬೊಬ್ಬೆ ಹೊಡಿತೀರಾ? ಯಾಕೆ ಕಿರಿಕಿರಿ ಮಾಡ್ತೀರಾ ಅಂತ ಹೇಳಿ ಪಂಚಾಯತ್ ಅವರು ನಮ್ಮನ್ನ ಭಯ ವಾತಾವರಣದಲ್ಲಿ ಇಟ್ಟಿದ್ದಾರೆ. ಯಾವುದೇ ವಿಷಯ ಕೇಳಿದ್ರು ಸರ್ಕಾರಕ್ಕೆ ಯಾವಾಗ ಮಾಡ್ಬೇಕು ಅಂತ ಹೇಳೋದು ಇಲ್ಲ. ಯಾವುದಕ್ಕೂ ಒಂದು ಅಲ್ಲಿ ಇದ್ರೆ ಅಲ್ಲಿಂದ ಮುನ್ಸಿಪಾಲಿಟಿ ಅವರು ಇಲ್ಲಿಗೆ ಓಡಿಸ್ತಾರೆ. ನೋಡಿ, ಈ ರೀತಿ ಜನಾಕ್ರೋಶ ವ್ಯಕ್ತ ಆಗ್ತಾ ಇದ್ದ ಹಾಗೆ ಬೋಸರಾಜು ಅವರು ಅಲ್ಲಿಂದ ಕಾಲ್ ಕೀಳೋ ಪ್ರಯತ್ನವನ್ನ ಮಾಡ್ತಾ ಇರೋ ಸಂದರ್ಭ. ಇನ್ನೊಂದ್ ಕಡೆಗೆ ಜನ ಯಾಕೆ ಆಕ್ರೋಶ ವ್ಯಕ್ತಪಡಿಸಿದ್ರಂದ್ರೆ 2018ರ ಸಂತ್ರಸ್ತರ ಪುನರ್ವಸತಿ ಬಡಾವಣೆಗೆ ನಿವಾಸಿಗಳನ್ನ ಶಿಫ್ಟ್ ಮಾಡೋ ಕೆಲಸವನ್ನ ಜಿಲ್ಲಾಡಳಿತ ಮಾಡಿರುತ್ತೆ. ಬಟ್ ಅಲ್ಲಿ ಬೇಸಿಕ್ ಫೆಸಿಲಿಟೀಸೇ ಇಲ್ಲ. ವಿದ್ಯುತ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಶಾಸಕರು ಹಾಗೂ DC ಕಚೇರಿಗಳಿಗೆ ಅಲದು ಸುಸ್ತಾದಂತಹ ಜನರ ಕೋಪ ಇಲ್ಲಿ ನೇರವಾಗಿ ಸ್ಫೋಟ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಿನಿಸ್ಟರನ್ನ ಸುತ್ತುವರೆದು ಆಕ್ರೋಶವನ್ನ ಸಂತ್ರಸ್ತರು ವ್ಯಕ್ತಪಡಿಸಿದ್ದಾರೆ. ಆಲ್ಮೋಸ್ಟ್ 6 ವರ್ಷಗಳಾಗಿದೆ, ನಮ್ಮ ಪರಿಸ್ಥಿತಿ ಸರಿಯಾಗಿಲ್ಲ, ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಜನ ಈ ಪ್ರಮಾಣದಲ್ಲಿ ಸಿಟ್ಟಾಗೋದಕ್ಕೆ ಕಾರಣ.